ಯಾರ್ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ಗಳನ್ನ ನೀವು ಕೀವರ್ಡ್ಸ್ ಎಲ್ಲಾರ್ದ ನೀವು ಹಾಕಕ್ ಕುಂತಿದ್ರಪ್ಪ ಅಂತಂದ್ರ ಇವತ್ತಿಗೆ ಅದನ್ನ ಬಿಟ್ಟು ಬಿಡ್ರಿ ಆ ತಪ್ಪನ್ನ. ಸೊ ಯಾಕಪ್ಪ ಅಂತಂದ್ರ ನೀವು ಎಷ್ಟ ಪ್ರತಿದಿನ ವಿಡಿಯೋ ನೀವು ಹಾಕಿ ನೀವು ಅಪ್ಲೋಡ್ ಮಾಡ್ತೀರಪ್ಪ ಅಂತಂದ್ರ ಕೀವರ್ಡ್ಸ್ ಇರ್ಲಿಲ್ಲಪ್ಪ ಅಂತಂದ್ರ ಸರ್ಚ್ ಇಂಜಿನ್ ಅದು ಸಿಗೋದೇ ಇಲ್ಲ. ಆಡಿಯನ್ಸ್ ಸರ್ಚ್ ಮಾಡಿದ್ರೆ ನಿಮ್ಮ ವಿಡಿಯೋಗಳು ಸಿಗಬೇಕು, ನಿಮ್ ಕಂಟೆಂಟ್ ಸಂಬಂಧಪಟ್ಟಂಗೆ ಇರ್ತಾವಲ್ಲ ಅವೆಲ್ಲ ಸಿಗಬೇಕಪ್ಪ ಅಂತಂದ್ರೆ ನೀವು ಕೀವರ್ಡ್ಸ್ ನೀವು ಹಾಕ್ಲೇಬೇಕಾಗತ್ತ. ನಿಮ್ದು ಕಂಟೆಂಟ್ ಏನಿರುತ್ತಲ್ಲ ಅದ್ರ ಸಂಬಂಧಪಟ್ಟಂಗೆ ನೀವು ಕೀವರ್ಡ್ಸ್ ಗಳನ್ನ ನೀವು ಹಾಕ್ಲೇಬೇಕು. ಇದನ್ನೇನಾದ್ರೂ ನೀವು ಮರ್ತು ನೀವು ಅಪ್ಲೋಡ್ ಮಾಡ್ತೀರಪ್ಪ ಅಂತಂದ್ರ ಇದನ್ನ ಇವತ್ತಿಗೆ ಬಿಟ್ಟು ಬಿಡ್ರಿ, ಅದು ತಪ್ಪು, ಸರಿಯಾದ ಮಾರ್ಗ ಅಲ್ಲ. ಸೊ ಅದಕ್ಕೋಸ್ಕರ ಹೇಳಂತೀನಿ, ಯಾರೆಲ್ಲ ಹೊಸ ಯೂಟ್ಯೂಬರ್ ಇದ್ರಲ್ಲ ಇವತ್ತಿಗೆ ಅದನ್ನ ಬಿಟ್ಟು ಬಿಡ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಾನು ಕೀವರ್ಡ್ಸ್ ಹಾಕೋದು ಹೇಗೆ ಅಂತ ನಾನು ತಿಳಿಸ್ಕೊಡ ಅಂತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಹೇಳಿದ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅಂತೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ಕ್ರೋಮ್ ಆ್ಯಪ್ ಇರುತ್ತಲ್ಲ ಅದನ್ನ ನೀವು ಓಪನ್ ಮಾಡ್ಬೇಕಾಗತ್ತ. ಓಪನ್ ಮಾಡ್ಕೊಳ್ರಿ. ಅದಾದ್ಮೇಲೆ ಸರ್ಚ್ ಬಾರ್ ಕಾಣತೈತಲ್ಲ ಅಲ್ಲಿ studio.youtube.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ತರ ನಿಮ್ದು ಪೇಜ್ ಓಪನ್ ಆಗ್ಬೇಕು, ಚಾನೆಲ್ ಡ್ಯಾಶ್ಬೋರ್ಡ್ ಅಂತ. ಸೊ ಒಂದ್ಸರಿ ನೀವು ಚೆಕ್ ಮಾಡ್ರಿ ಇಲ್ಲಿ ಬಂದಿರ ಇಲ್ಲ ಅನ್ನೋದು. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಣಿಲ್ಲಪ್ಪ ಅಂತಂದ್ರೆ ನಾನು ಜೂಮ್ ಮಾಡಿರ್ತೀನಿ. ಸೊ ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ ನೋಡ್ರಿ. ಸೆಟ್ಟಿಂಗ್ ಅಂತ ಇಲ್ಲಿ ಆಪ್ಷನ್ ಕಾಣತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಚಾನೆಲ್ ಅಂತ ಇಲ್ಲಿ ಕಾಣತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಜೂಮ್ ಕಮ್ಮಿ ಮಾಡ್ಕೊಂತೀನಿ ನಿಮಗೆ ಕಾಣಲಿ ಅಂತ. ಸೊ ಇಲ್ಲಿ ಬೇಸಿಕ್ ಇನ್ಫೋ ಐತಲ್ಲ ಅದ್ರ ಕೆಳಗಡೆ ಕೀವರ್ಡ್ಸ್ ಅಂತ ಇಲ್ಲಿ ಕಾಣತೈತಲ್ಲ. ಸೊ ಇಲ್ಲಿ ನಾನು ಆಲ್ರೆಡಿ ಕೀವರ್ಡ್ಸ್ ಗಳನ್ನ ಹಾಕೊಂಡಿದೀನಿ ನಂದು ಕಂಟೆಂಟ್ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗ. ಸೊ ಇದೇ ತರ ನಿಮ್ದು ಕಂಟೆಂಟ್ ಏನೈತಲ್ಲ ಅದರ ಸಂಬಂಧಪಟ್ಟಂಗ ನೀವು ಇಲ್ಲಿ ಕೀವರ್ಡ್ಸ್ ಗಳನ್ನ ಒಂದೊಂದಾಗಿ ಇಲ್ಲಿ ಜೋಡಿಸ್ತಾ ಹೋಗ್ಬೇಕು. ಮಿನಿಮಮ್ ಇಲ್ಲಂದ್ರೂ ಒಂದು 10 ರಿಂದ 20 ಕೀವರ್ಡ್ಸ್ ಗಳನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತ. ಅದಾದ್ಮೇಲೆ ಹಾಕೊಂಡಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಐತಲ್ಲ ಅಲ್ಲಿ ಸೇವ್ ಅಂತ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಬಾಣ ಗುರುತು ಮಾಡಿರ್ತೀನಿ ನೋಡ್ರಿ, ಅಲ್ಲಿ ಸೇವ್ ಅಂತ ಕೊಟ್ರಪ್ಪ ಅಂತಂದ್ರ ಮುಗೀತು, ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಇಲ್ಲಿ ಕೀವರ್ಡ್ಸ್ ಗಳು ಸೆಟ್ ಆಗಿರ್ತಾವ. ಸೊ ಇಷ್ಟ ಇರ್ತೈತಿ, ಸಿಂಪಲ್ ಪ್ರೊಸೆಸ್ ಇರ್ತೈತಿ. ಇದ್ರಾಗ ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂದ್ರ ಕಮೆಂಟ್ ಮಾಡಿ ಕೇಳ್ರಿ. ಈ ರೀತಿ ನೀವು ಕೀವರ್ಡ್ಸ್ ಗಳನ್ನ ಆಡ್ ಮಾಡಿದ್ರಪ್ಪ ಅಂತಂದ್ರ ಯಾರ ಆಡಿಯನ್ಸ್ ಅಲ್ಲಿ ಯೂಟ್ಯೂಬ್ ದಾಗ ಸರ್ಚ್ ಮಾಡಿದ್ರಪ್ಪ ಅಂತಂದ್ರ ನಿಮ್ಮ ವಿಡಿಯೋಸ್ ಗಳು ಸಿಗೋದು ಚಾನ್ಸಸ್ ತುಂಬಾ ಇರ್ತೈತಿ. ವಿಡಿಯೋಸ್ ಕೂಡ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗತ್ತ. ಸೊ ಇಷ್ಟ ಇರ್ತೈತಿ ಸಿಂಪಲ್ ಆಗಿ. ಸೊ ದಯವಿಟ್ಟು ನೋಡ್ತಾ ಇರೋ ಕಂಟೆಂಟ್ ಏನಾದ್ರು ನಿಮ್ಗೆ ಯೂಸ್ ಆಗಿತ್ತಪ್ಪ ಅಂತಂದ್ರ ಅರ್ಥ ಆಗಿತ್ತಪ್ಪ ಅಂತಂದ್ರ ದಯವಿಟ್ಟು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯೂಟ್ಯೂಬ್ ಟಿಪ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಟಿಪ್ಸ್ ಏನಾದ್ರು ಬೇಕಿತ್ತಪ್ಪ ಅಂತಂದ್ರ ಕಾಮೆಂಟ್ ಮಾಡಿ ಕೇಳಿ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನ ತಿಳ್ಸಾಕ ಟ್ರೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.